ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಏನಾಗಿದೆ ಅಂತ ಅಂದರೆ ಚಳಿಯಲ್ಲಿ ಬಂದಿದ್ದಕ್ಕೇನೋ ಗೊತ್ತಿಲ್ಲ, ಥ್ರೋಟೆಲ್ಲ ಫುಲ್ಲು ಪೇಯ್ನ್ ಹೊಡಿತಿದೆ ಬೇಜಾನು. ಆಮೇಲೆ ತುಂಬ ಜ್ಯೂಸ್ಗಳೆಲ್ಲ ಕುಡಿದ್ಬಿಟ್ಟೆ, ಅದಕ್ಕೂ ಇರ್ಬೋದು. ಒಂದು ಸ್ವಲ್ಪ ಥ್ರೋಟ್ ಪೇಯ್ನ್ ಹೊಡಿತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಸ್ವಲ್ಪ ಹೊಡೆದೋಗಿರೋ ಥರ ಕೇಳಿಸುತ್ತೆ, ಗಂಟ್ಲಿನ ಯಾರೋ ಗುದ್ಬಿಡೋರೆ ಅನ್ನೋ ಥರ ಕೇಳಿಸುತ್ತೆ. ಅದು ಏನಾಯಿತು ಗೊತ್ತಾ, ತುಂಬ ಜಾಸ್ತಿ ವರ್ಷಗಳಾದಮೇಲೆ ಅರ್ಲಿಯಿಂದ ಮಾರ್ನಿಂಗ್ ನಾನು ರೈಡ್ ಬಂದುಬಿಟ್ನಲ್ಲ, ಅದು ಫಾಗ್ ಬೇರೆ ಬೀಳ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಟ್ರಾನ್ಸ್ಫಾರ್ಮ್ ಆಗೋಯ್ತು ನನ್ನ ಗಂಟ್ಲು. ಲೈಕ್ ಬೆಳಗ್ಗೆ ಎಲ್ಲ ಎಷ್ಟು ಕ್ಲೀನಾಗಿತ್ತು, ಇವಾಗ ನೋಡೋದಾದರೆ ಒಂದು ಸ್ವಲ್ಪ ಸೌಂಡಲ್ಲಿ ವೇರಿಯೇಷನ್ ಇರುತ್ತೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ವಾಪಸ್ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಕೋಲಾರ ಮುಗಿಸಿದ್ದೀವಿ ನಾವು. ಕೋಲಾರ ಮುಗಿಸ್ಬಿಟ್ಟು ನಾವು ಇವಾಗ ವಾಪಸ್ ಮನೆ ಕಡೆಗೆ ಹೋಗ್ತಿದ್ದೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಆಲ್ರೆಡಿ ಲೈಕ್ 10 ಕಿಲೋಮೀಟರ್ ಕವರ್ ಮಾಡಿ ಆಯ್ತು. ಪೆಟ್ರೋಲ್ ಇನ್ನೊಂದು ಸಾರಿ ಹಾಕ್ಸ್ಕೋಬೇಕಾಗುತ್ತೆ, ಹೈವೇಗೆ ಹೋದ್ಮೇಲೆ ಹಾಕ್ಸ್ಕೊಳೋಣ. ಪ್ಲಸ್ ಹೈವೇಯಲ್ಲಿ ಕಾಪ್ಸು ನಮಗೋಸ್ಕರ ಕಾಯ್ತಿರ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರೋಣ ಹೈವೇಯಲ್ಲಿ ಓಡಿಸ್ಬೇಕಾದ್ರೆ. ಎಲ್ಲಿ ಗೊತ್ತಾ, ಹತ್ರ ನಾವು ಸಿಟಿಗೆ ಟಚ್ ಆಗ್ತಾ ಕಾಪ್ಸ್ ಇರ್ತಾರೆ, ಅಲ್ಲಿವರೆಗೂ ಯಾರೂ ಇರೋದಿಲ್ಲ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಬೇಕು. 80 ಒಳಗಡೆ ಇರಬೇಕಂತೆ, ನಾವು 70 ಒಳಗಡೆನೇ ಇರೋಣ, ಆಯಿತಾ? ಒಂಚೂರು ಕ್ವಾಲಿಟಿ ವೇರಿಯೇಷನ್ ಬರ್ಬೋದು, ಓಕೆನಾ? ಈ ಟೌನಲ್ಲಿರೋ ಜನರನ್ನ ಹೆಂಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಸಡನ್ನಾಗಿ ತಿರುಗಿಸ್ತಾರೆ ಗುರು, ಭಯನೇ ಪಡಿಸ್ತಾರೆ. ಓಕೆ, ಒಂದು ವೇಳೆ ನೀವೇನಾದರೂ ಆ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಖುಷಿ ಆಗುತ್ತೆ ನನಗೆ ನೀವೆಲ್ಲ ನನ್ನ ವೀಡಿಯೋಸ್ ನೋಡಿ ಆ ಥರ ಸಿಕ್ಕಿ ಮಾತಾಡ್ಸಾಗೆಲ್ಲ. ತುಂಬ ಥ್ಯಾಂಕ್ಸ್. ರ್ಯಾಂಡಮಾಗೆಲ್ಲ ಬಂದುಬಿಟ್ಟು ಬ್ರೋ ನಿಮ್ಮನ್ನು ಪೊಲೀಸ್ ವಿಡಿಯೋದಲ್ಲಿ ನೋಡಿದ್ದೀನಿ ಅಂತ ಹೇಳೋರೆ ಎಲ್ಲರೂ. ಲೈಕ್ ಅಷ್ಟೊಂದು ರೀಚ್ ಆಗಿದೆ ಅಂತ ಅಂದಿದ್ದಕ್ಕೆ ನನಗೆ ಬೇಜಾನ್ ಖುಷಿ ಆಗೋಯ್ತು. ಮುಳ್ಬಾಗಿಲಿಗೆಲ್ಲ ಬಂದಾಗ ಅವರೆಲ್ಲ ಫುಲ್ ವಿಡಿಯೋ ನೋಡಿಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಅವರೆಲ್ಲ ಕೊಟ್ಟಿದ್ದು ಸಪೋರ್ಟ್ ನೋಡಿಬಿಟ್ಟು. ಅಯ್ಯಮ್ಮ, ಹೋಗಲಿ, ನನ್ನ ಮಗನ ಓಡ್ಸೋಕೆ ಬರಲ್ಲ. ರೈಟಿಂದ ಲೆಫ್ಟಿಗೆ ಬಂದುಬಿಟ್ಟು ಹಿಂದೆ ಬಂದುಬಿಡು, ಅವ್ರು ನೋಡಿತಾನೆ ಕೇಕ್ ಅಂತ. ಇದೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ನಾನು ಅವಾಗಲೇ. ಒಳ್ಳೆ ದನಗಳ ಥರ ಲಾರಿಗಳನ್ನ ಮೇನ್ ರೋಡಲ್ಲಿ ಹಾಕ್ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರಲ್ಲ ಅವು. ಅಯ್ಯೋ ಹೋಗಪ್ಪ, ಒಂಚೂರು ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ ಹೆಂಗೆ ಓಡಿಸ್ಬೇಕು. ಒಂದು ಲಾರಿ ಇದ್ದರೆ ನಂತರ ಲೆಫ್ಟಲ್ಲೆಲ್ಲ ಓವರ್ಟೇಕ್ ಮಾಡೋದು ತಪ್ಪೇ, ಒಪ್ಕೋತೀನಿ. ಬಟ್ ಅವ್ರು ಮಾಡಿದ್ದು ನೋಡಿದ್ರಲ್ಲ ಹೆಂಗಿತ್ತು ಅಂತ. ಏನು ಆಡ್ತಾರೆ, ಹತ್ತು ಕಡೆ ರೈಟ್ ಸೈಡ್ಗೆ ಹೋಗ್ತಾರೆ, ಲೆಫ್ಟ್ ಸೈಡ್ಗೆ ಬರ್ತಾರೆ. ಖಾಲಿ ಇರಬೇಕಾದ್ರೆ ಹೋಗೋದು ಒಪ್ಕೊತೀನಿ. ಅಟ್ಲೀಸ್ಟ್ ಅವ್ರು ಓವರ್ಟೇಕ್ ಮಾಡಿಲ್ಲ ಅಂದರೆ ನಾವಾದರೂ ಓವರ್ಟೇಕ್ ಮಾಡ್ತೀವಲ್ಲ, ನಮಗೂ ಬಿಡೋಲ್ಲ, ಅವರು ಓವರ್ಟೇಕ್ ಮಾಡಲ್ಲ. ಆಲ್ ರೈಟ್ ಸ್ನೇಹಿತರೆ, ಸೊ ಒಂದು ಚಿಕ್ಕ ವಿರಾಮ ತಗೋಬೇಕಾಯಿತು. ಒಂದು ಸ್ಲಿಪ್ಪರ್ಸ್ ಆರ್ಡ್ರ್ ಮಾಡಿದ್ದೆ, ಅದು ಬಂದುಬಿಡಿತ್ತು. ನೆನ್ನೆನೂ ಬಂದಿತ್ತು. ಸೊ ನೆನ್ನೆನೂ ನಾನು ಮನೆಯಲ್ಲಿದ್ದಿಲ್ಲ, ಸೊ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅಜಿಯೋಯಿಂದ ಕ್ರಾಕ್ಸ್ ಸ್ಲಿಪ್ಪರ್ಸ್ ಗೊತ್ತು ತಾನೆ, ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ. ಇವತ್ತು ಮತ್ತೆ ವಾಪಸ್ ಬಂತು. ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಇವತ್ತೇನಾದರೂ ಪಿಕಪ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ನಾನು ಫೋನ್ ತೆಗೆದ್ಬಿಟ್ಟು ಡೆಲಿವರಿ ಮಾಡಿಸ್ಬಿಟ್ಟೆ. ನೋಡಿ, ಡೆಲಿವರಿ ಮೆಸೇಜ್ ಕೂಡ ಬಂದುಬಿಡ್ತು, ಅಜಿಯೋ ಡೆಲಿವರಿ ಸಕ್ಸಸ್ಫುಲ್ ಅಂತ. ಒಂದೊಂದು ಸಾರಿ ನೋಡಿದಾಗ ಕಾರ್ಗಳೇ ರಾಕೆಟ್ ಥರ ಹೋಗುತ್ತೆ ಅಂತ ಭಯಪಡ್ತೀನಿ. ಬಟ್ ನನಗೇನು ಫೀಲೇ ಆಗೋಲ್ಲ, ಲಿಟ್ರಲಿ ಇದೆಲ್ಲ ಸ್ಪೀಡೇ ಅನಿಸಲ್ಲ. ಬಟ್ ನೋಡಿದ್ರೆ ಛ, ರೋಡ್ ಮಿಸ್ ಮಾಡ್ಕೊಬಿಟ್ಟೆ. ಆ್ಯಕ್ಚುಲಿ ಅಲ್ಲಿ ರೈಟ್ ತಗೋಬೇಕಾಗಿತ್ತು, ಆಗಿಲ್ಲ ಅಂದರೆ ಮತ್ತೆ ಯೂಟರ್ನ್ ನೋಡ್ಕೊಂಡು ಹೋಗೋದೆ. ಅಲ್ಲಿ ರೈಟ್ ಇದೆ ಅಂತ ಕೂಡ ಗೊತ್ತಾಗಿಲ್ಲ ಒಂಚೂರು ಕೂಡ. ಸೊ ಸಡನ್ನಾಗೆ ಸೈಕಾದೆ. ನೋಡಿ, ಅಲ್ಲಿ ರೈಟ್ ಕೊಟ್ಟಿದ್ದಾರೆ, ಅದು ಇರೋ ಥರನೇ ಕಾಣಿಸ್ತಿಲ್ಲ ನನಗಂತೂ. ಸೊ ನಾನು ಸಡನ್ನಾಗಿ ಗೂಗಲ್ ಮ್ಯಾಪ್ನ 1 ಸೆಕೆಂಡ್ ಮಿಸ್ ಮಾಡಿಕೊಂಡೆ, ಮುಂದಕ್ಕೆ ಹೋಗ್ಬಿಟ್ಟೆ ಹಂಗೆ. ಇಲ್ಲೆಲ್ಲ ಹೆಂಗೆ ಗೊತ್ತಾ, ಆಪೋಸಿಟಿಂದ ಬರೋರು ಬರ್ತಾ ಇರ್ತಾರೆ, ಹಿಂಗೆ ಹೋಗೋರು ಹೋಗ್ತಾ ಇರ್ತಾರೆ. ನೋಡಿ, ಈ ಆಂಟಿ ಅದೇನು ಖುಷಿನೋ ಗೊತ್ತಿಲ್ಲ, ಮೇಲೆ ವಾಕಿಂಗ್ ಎಲ್ಲ ಮಾಡ್ತವ್ರೆ. ಇಲ್ಲ ಆಂಟಿ, ಇಲ್ಲ 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 ದಯವಿಟ್ಟು ಇಲ್ಲ, ದಯವಿಟ್ಟು ಇಲ್ಲ. ಹೋಗುವಾಗ ಕಾಪ್ಸ್ ಇರ್ತಾರೆ ಮುಂದೆ, ಅಡ್ಡ ಹಾಕ್ಕೊತಾರೆ 80 ಮೇಲಿದ್ರೆ. ನೀನು ನನಗೆ ಚಮಕ್ ಕೊಡೋಕೆ ಹೋದರೆ ಅಲ್ಲಿ ಮುಂದೆ ಹೋಗ್ಬಿಟ್ಟು 1000 ರೂಪಾಯಿ ಕಟ್ಟಬೇಕಾಗುತ್ತೆ. ಅದು 250cc ಅಂತ ಕಾಣುತ್ತೆ, ಅದಕ್ಕೆ ಪಿಕಪ್ ಸ್ವಲ್ಪ ಕಮ್ಮಿ ಇದೆ.
ನಮ್ಮದು ಗೊತ್ತಲ್ಲ, ಗನ್ನಿಂದ ಶೂಟ್ ಮಾಡಿದ್ರೆ ಬುಲೆಟ್ ಹೆಂಗೆ ಕಿತ್ಕೊಂಡು ಹೋಯ್ತದೆ ನೋಡಿ. ಇಲ್ಲ 200cc ಅದು, ಅದಕ್ಕೆ ಪಿಕಪ್ ಅಷ್ಟೊಂದು ಕಮ್ಮಿ. ಒಂದು ಸಾರಿ ನಾವು ಎಕ್ಸಲರೇಷನ್ ಕೊಟ್ಟರೆ ರಾಕೆಟ್ಟು. ಹೇಳುತ್ತಲ್ಲ ನಿಲ್ಲೋ ಸೀನೇ ಇಲ್ಲ ನಮ್ಮ ಗಾಡಿ. ಆದರೆ ಪೊಲೀಸರು ಅಡ್ಡ ಬಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಪಾಪ ಅವ್ನ ಖುಷಿನ ಯಾಕೆ ಹಾಳು ಮಾಡಲಿ ನಾನು. ಒಂದು 70ರಲ್ಲೇ ಹೋಗುವ. ನಾವೊಂದು 70ರಲ್ಲೇ ಹೋಗುವ. ಬೇಡ, ಫ್ಯೂಲ್ ಅಬ್ಬರಿಸೋದು ಬೇಡ ನಮಗಂತೂ. ಪೆಟ್ರೋಲು ಸ್ವಲ್ಪ ಸೇವ್ ಆಗುತ್ತೆ, ನಮಗೂ ಒಂದು ಸ್ವಲ್ಪ ಕಂಟೆಂಟ್ ಸಿಕ್ಕಂಗೂ ಇರುತ್ತೆ, ನಮ್ಮ ದುಡ್ಡು ಉಳಿಯುತ್ತೆ. 1000 ರೂಪಾಯಿ ಹೋಗ್ದಿರ. ಕಾಪ್ಸ್ ಆರ್ ದ ಒನ್ ಸ್ಯಾಡ್ ಥಿಂಗ್ ಆನ್ ದ ರೋಡ್ ಅಷ್ಟೇ ನಾನು ಹೇಳೋದು. ಪೆಟ್ರೋಲ್ ಹಾಕ್ಸ್ಕೊಬಿಡೋಣ, ಇಲ್ಲೇ ಇಂಡಿಯನ್ ಆಯಿಲ್ದಿದೆ ಅಲ್ಲ. ₹500. 500 ಗೂಗಲ್ ಪೇ. ಹಾಂ, ಕಾರ್ಡ್ ಇದೆ ಬಿಡಿ. ಹಾಂ ಹಾಕಿ ಹಾಕಿ. ಹಾಂ ಹಾಕಿ, ನೀವು ಒಳಗಡೆ ಇಡಿ ಸ್ವಲ್ಪ. ಹಾಂ ಅಷ್ಟೇ. ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ. ಬ್ಯಾಟ್ರಿ ಎಷ್ಟು ದೂರ ಇರುತ್ತೋ ಅಷ್ಟು ದೂರ ಈ ಎಪಿಸೋಡ್ ಮಾಡ್ತೀನಿ. ಆಮೇಲೆ ಬ್ಯಾಗಲ್ಲಿ ಇನ್ನೊಂದು ಬ್ಯಾಟ್ರಿ ಇದೆ, ಅದನ್ನು ಚೇಂಜ್ ಮಾಡ್ಕೊತೀನಿ. ಚೇಂಜ್ ಮಾಡ್ಕೊಂಡಾದ್ಮೇಲೆ ಹೋಗ್ತಾ ಇರೋಮ್ಮ. ಹಾಗೆ ಸೆಂಟ್ರಲ್ ಎಲ್ಲಾದರೂ ನಿಲ್ಲಿಸ್ಬೇಕಾಗುತ್ತೆ ಇನ್ನೊಂದು ಸಾರಿ. ಸೊ ಅದರಿಂದ ಎಂಥದ್ದು ಮಾಡೋದಕ್ಕಾಗೋದಿಲ್ಲ. ಅಯ್ಯೋ, ಏನೋ ಸ್ಮೋಕ್ ಬಿಡ್ತಾಯ್ತಪ್ಪ ಲಾರಿ ಇದು. ಅಲ್ಲಿ ಮುಂದೆ ನೋಡಿ ಸ್ನೇಹಿತರೆ, ಫುಲ್ಲು ಸ್ಮೋಕಿಂದ ಫಾಗ್ ಆಗ್ತಿದೆ. ಇಲ್ಲಿ ನೋಡಿ, ಯಪ್ಪ ಕ್ರೇಜಿ ಸೈಕ್ ಸೀನ್ಗಳಿವೆಲ್ಲ. ಓಹೋ ನೋಡ್ರಪ್ಪ, ಯಾವುದೋ ಕಾರ್ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ಆನ್ ದ ಹೈವೇ. ಕಿಯಾ ಐ ಥಿಂಕ್ ಏರ್ ಬ್ಯಾಗ್ಸ್ ಎರಡೂ ಓಪನ್ ಆಗಿದ್ದಾವೆ. ಯಪ್ಪ ಯಾರಿಗೂ ಪಾಪ ಪುಣ್ಯಾತ್ಮರು ಉಳ್ಕೊಂಡಿದ್ರೆ ಸಾಕು ಸಣ್ಣ ಪುಟ್ಟ ಗಾಯಗಳಿಂದ. ಇಲ್ಲಿ ನೋಡಿ, ಫುಲ್ ಬ್ಲಾಸ್ಟ್ ಬ್ಲಾಸ್ಟ್ ಬ್ಲಾಸ್ಟ್. ಓ ಮೈ ಗಾಡ್, ಎಲ್ಲೋ ಡಿವೈಡರ್ಗೆ ಎತ್ಕೊಂಡೋಗಿ ಹೊಡೆದಂಗಿದ್ದಾರೆ, ಹಂಗೆ ಕಾಣಿಸ್ತಿದೆ. ಜಾಮ್ ಆಗಿಬಿಡಿದೆ ಮುಂದೆ ವೀಲೆಲ್ಲ. ಕ್ರೇಜಿ. ಯಾರಿಗೂ ಏನೂ ಆಪತ್ತಾಗಿರಲ್ಲ, ಯಾಕಂದರೆ ಕಾರ್ ಹಂಗೆ ಕೊಟ್ಟಿದ್ದಾರೆ ಅಂಥ ಕಾರ್ ಅದು. ಫುಲ್ಲು ಹೆವಿ ಡ್ಯೂಟಿ ಮಾಡಿ ಬರೋ ಅಂತಹ ಕಾರಿದು. ಓಕೆ, ಆಲ್ ರೈಟ್ ಸ್ನೇಹಿತರೆ, ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ.
ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಇಷ್ಟಪಟ್ರಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಟಿಲ್ ದೆನ್. ಟಾಟಾ ಬಾಯ್.